ನಮಸ್ತೆ ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ ಜಿಲ್ಲಾ ಕ್ರೀಡಾಂಗಣ ತುಮಕೂರಲ್ಲಿದ್ದೀನಿ. ಏನಪ್ಪ ವಿಶೇಷ ಅಂತಂದರೆ, ತುಮಕೂರಲ್ಲಿ 16ನೇ ತಾರೀಕಿಂದ 22ನೇ ತಾರೀಕು ರಾಜ್ಯ ಒಲಿಂಪಿಕ್ ನಡೀತಾ ಇದೆ. ಅದು ನಮ್ಮ ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಗೆ. ಇದು 5ನೇ ಆವೃತ್ತಿಯಾಗಿದೆ. 2 ವರ್ಷಗಳಿಗೊಮ್ಮೆ ನಡೆಯುವಂತಹ ರಾಜ್ಯ ಒಲಿಂಪಿಕ್ ಪ್ರಪ್ರಥಮ ಬಾರಿಗೆ ನಮ್ಮ ತುಮಕೂರಿನಲ್ಲಿ ನಡೀತಾ ಇದೆ. ಇದು ನಮಗೆ ಹೆಮ್ಮೆಯ ವಿಷಯ. ಜಿಲ್ಲಾಡಳಿತ ತುಮಕೂರು ಹಾಗೂ ಯುವ ಸಬಲೀಕರಣ ಇಲಾಖೆಯಿಂದ ನಡೆಸ್ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಮರಳೆಲ್ಲ ಹಾಕಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಸಕಲ ಸಿದ್ಧತೆಗಳು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು ಈ ರಾಜ್ಯ ಒಲಿಂಪಿಕ್ ಅಲ್ಲಿ 27 ಗೇಮ್ಗಳಿದೆ. ಅದರಲ್ಲಿ 22 ಗೇಮು ನಮ್ಮ ತುಮಕೂರಿನಲ್ಲಿದೆ. ಹಾಗೆ ಇನ್ನು ಉಳಿದಂತಹ 5 ಗೇಮ್ಗಳು ಮಾತ್ರ ಬೆಂಗಳೂರಿನಲ್ಲಿದೆ. ಬೆಂಗಳೂರಿನಲ್ಲಿ ಈಜು, ಗಾಲ್ಫ್, ಹಾಕಿ ಈ ತರದ ಒಂದು ಕ್ರೀಡೆಗಳಿದೆ. ಆ ಬೆಂಗಳೂರಿನಲ್ಲಿ ಯಾಕೆ 5 ಕ್ರೀಡೆಗಳು ಅಂತಂದ್ರೆ, ಇಲ್ಲಿ ನಡೆಸಲು ಸಾಧ್ಯವಾಗದ 5 ಕ್ರೀಡೆಗಳು ಮಾತ್ರ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಇನ್ನು ಉಳಿದಂತಹ ಎಲ್ಲಾ ಕ್ರೀಡೆಗಳು ಕೂಡ ನಮ್ಮ ತುಮಕೂರಿನಲ್ಲೇ ನಡೆಯುತ್ತೆ. ಅದು ಒಳಾಂಗಣ ಆಗಿರ್ಬೋದು, ಹೊರಾಂಗಣ ಆಗಿರ್ಬೋದು. ಮತ್ತೆ ಇದರ ಸಕಲ ಸಿದ್ಧತೆಗಳನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಶುಭ ಕಲ್ಯಾಣ್ರವರು ಕೂಡ ಬಂದು ವೀಕ್ಷಣೆಯನ್ನ ಮಾಡೋಗಿದ್ದಾರೆ. ಇಲಾಖೆಯವರ ಒಂದು ಅಂದಾಜಿನ ಪ್ರಕಾರ 4500 ಕ್ರೀಡಾಪಟುಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ ನೀವು ನೋಡ್ತಾ ಇರಬಹುದು, ಮೇಲ್ಗಡೆ ಇರುವಂತಹ ಎಲ್ಲಾ ರೂಮ್ಗಳು ಕೂಡ ನೀಟಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿದ್ದಾರೆ. ದಯವಿಟ್ಟು ಯಾರು ಸಾರ್ವಜನಿಕರು ಈ ಒಂದು ಕ್ರೀಡೆಗೆ ತೊಂದರೆ ಮಾಡಬೇಡಿ, ಅವರಿಗೂ ಸಹಕರಿಸಿ ಅಂತ ಹೇಳ್ತಾ ಧನ್ಯವಾದ.